ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಲ್ಲ ಹೋಮಿಯೋಪತಿ. ಈ ವಿಡಿಯೋದಲ್ಲಿ ನಾವು ಏನು ಕಲಿಯುವುದೆಂದರೆ, ಮೊದಲು ಕವಳೆಯನ್ನು ನೆನೆಯಿಟ್ಟು ಮೊಂಡೆ ಕಟ್ಟುವುದರಿಂದ ನಿಧಾನವಾಗಿ ಮೊಳಕೆ ಬರುತ್ತವೆ. ಈ ಹೋಮಿಯೋಪತಿ ಎಣ್ಣೆಯನ್ನು ಕಲಸಿ ಮೊಂಡೆ ಕಟ್ಟುವುದರಿಂದ ಮೊಳಕೆ ತುಂಬ ಚೆನ್ನಾಗಿ ಇರುತ್ತವೆ ಮತ್ತು ಶಕ್ತಿಶಾಲಿಯಾಗಿ ಇರುತ್ತವೆ. ಶಕ್ತಿಶಾಲಿಯಾಗಿ ಬಂದ ಮೊಳಕೆಯನ್ನು ಗದ್ದೆಯಲ್ಲಿ ಚೆಲ್ಲಿದಾಗ ಚೆನ್ನಾಗಿ ನಾರು ಬರುತ್ತದೆ. ಈ ಹೋಮಿಯೋಪತಿ ಎಣ್ಣೆಯನ್ನು ಚೆಲ್ಲಿದ ನಾರು ಕಿತ್ತುಕೊಂಡು ಗದ್ದೆಯಲ್ಲಿ ಹಚ್ಚಿಕೊಂಡಾಗ ಮುಂದೆ ಗದ್ದೆ ಚೆನ್ನಾಗಿ ಬರುತ್ತದೆ. ಹೋಮಿಯೋಪತಿ ಎಣ್ಣೆಯನ್ನು ಕಲಸಿ ಹೊಡೆದಾಗ ಕವಳೆ ಕೂಡ ತುಂಬ ಚೆನ್ನಾಗಿ ಬರುತ್ತವೆ, ಹಾಗೆ ಜಾಸ್ತಿ ಬರುತ್ತವೆ. ಇಂತಹ ಹೋಮಿಯೋಪತಿ ಎಣ್ಣೆಯನ್ನು ಕಲಸುವುದರಿಂದ ಆಹಾರ ಸೇವಿಸಿದ ಮನುಷ್ಯರಿಗೆ ಯಾವುದೇ ತೊಂದರೆ ಬರುವುದಿಲ್ಲ. ಈ ಹೋಮಿಯೋಪತಿ ಎಣ್ಣೆಯನ್ನು ಬಳಸುವುದರಿಂದ ಯಾವುದೇ ತೊಂದರೆ ಇರುವುದಿಲ್ಲ, ಹಾಗೆ ವಾಸನೆ ಕೂಡ ಇರುವುದಿಲ್ಲ. ಈ ಹೋಮಿಯೋಪತಿ ಎಣ್ಣೆಯನ್ನು ಕಲಸಿದ ಕವಳೆಗಳನ್ನು ನೀವು ತೆಗೆದುಕೊಂಡು ನಿಮ್ಮ ಗದ್ದೆಯಲ್ಲಿ ಹಚ್ಚಬೇಕು. ಹಾಗೆ ಈ ಹೋಮಿಯೋಪತಿ ಎಣ್ಣೆಯನ್ನು ಎಲ್ಲರೂ ಬಳಸಬೇಕು. ಹಾಗೆ ಈ ಹೋಮಿಯೋಪತಿ ಎಣ್ಣೆಯನ್ನು ಎಲ್ಲರಿಗೆ ತಿಳಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ.